ನಮಸ್ಕಾರ ಚವರಿ ಮಂದಿಗೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಕ್ರಿಸ್ಪಿಯಾಗಿ ಬಂದಿದೆ, ಕೆಂಪಾಗಿ ಬಂದಿದೆ. ಇದನ್ನು ಯಾವ ರೀತಿ ಮಾಡೋದಂತ ನಾನು ಇವಾಗ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು 2 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. 2 ಕಪ್ ಉದ್ದಿನಬೇಳೆನ ಬೆಳಗ್ಗೆ ಹಾಕಿದ್ದೆ. ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ದೆ. ಯಾವ ರೀತಿ ಬಂದಿದೆ ನೋಡಿ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ತೊಗೊಂಡಿದ್ದೀನಿ. ಇದೆಲ್ಲನೂ ಸಣ್ಣದಾಗಿ ಕಟ್ ಮಾಡಬೇಕು, ಇಲ್ಲ ಅಂದರೆ ಒಳಗೆ ಮಿಕ್ಸ್ ಮಾಡ್ತಾಯಿಲ್ಲ ಹಿಟ್ಟು, ಅದು ಚೆನ್ನಾಗಿ ಬರೋಲ್ಲ. ಅದಾದಮೇಲೆ ನೋಡಿ ಉದ್ದಿನಬೇಳೆ ನಾನು ಬೆಳಗ್ಗೆ 6ಕ್ಕೆ ಹಾಕಿದ್ದೆ. ನಾನು ಈವ್ನಿಂಗ್ ಸ್ನ್ಯಾಕ್ಸ್ 6ಕ್ಕೆ ಮಾಡಿದ್ದೆ. ಒಂದು ಸ್ವಲ್ಪ ನೆನೆಬೇಕಿದ್ದು. ಡೇ ಬೆಳಗ್ಗೆ ನಾಷ್ಟಾಗಿ ಮಾಡ್ಕೊಳಂಗಿದ್ರೆ ರಾತ್ರಿ ನೆನೆ ಹಾಕಬೇಕು. ಬರೀ ಉದ್ದಿನಬೇಳೆ ಅಷ್ಟೇ. ಸ್ವಲ್ಪ ಹಾಕಿ, ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ನೀರು ಹಾಕಬೇಕು. ಇಲ್ಲ ಅಂದರೆ ಅದು ಹಿಟ್ಟು ತೆಳ್ಳಗಾಗ್ಬಿಡುತ್ತೆ, ವಡೆ ಬಿಡೋಕ್ಕೆ ನಮಗೆ ಸಜ್ಜಾಗಲ್ಲ, ಆಮೇಲೆ ಚಲೋನೂ ಬರೋಲ್ಲ ವಡೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ತೀರ ತೆಳ್ಳಗೆ ಮಾಡಬಾರ್ದು, ಗಟ್ಟಿನೂ ಮಾಡಬಾರ್ದು. ಹಿಟ್ಟು ಒಂದು ಲೆವೆಲ್ ಇರಬೇಕು. ನೋಡಿ ಇದು ಹಿಟ್ಟು ಹಿಂಗಿದೆ ನಮ್ಮದು. ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ಸಣ್ಣದಾಗಿ ಹಚ್ಕೊಂಡಿರೋ ಎಲ್ಲ ತರಕಾರಿನ ಮಿಕ್ಸ್ ಮಾಡಬೇಕು. ಇದಾಯಿತು, ರುಬ್ಬಿದ್ದಾಯಿತು ನಮ್ಮದೀಗ. ನೋಡಿ ಹಿಟ್ಟು ಯಾವ ರೀತಿ ಬಂದಿದೆ ಅಂತಂದು. ಈ ಥರ ಬರಬೇಕು, ತೆಳ್ಳಗಿರಬಾರ್ದು, ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಇರಬೇಕು. ಇವಾಗ ನಾವು ಹಿಟ್ಟಿಗೆ ವಡೆ ಬಿಡೋಕ್ಕೆ ಮಸಾಲೆ ಹಾಕ್ಕೊತಿದ್ವಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆದಮೇಲೆ ಹೆಚ್ಕೊಂಡಿರೋ ಎಲ್ಲ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಸಿ ಕೊಬ್ಬರಿ, ಆಮೇಲೆ ಶುಂಠಿ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಕರಿಬೇವು ಹಾಕಲ್ಲ ಇದಕ್ಕೆ. ನಾನಿಲ್ಲಿ ಒಂದು 2-3 ಮೆಣಸನ್ನ ಚೆನ್ನಾಗಿ ಹರ್ಕೊಂಡು ಹಾಕ್ತಿದ್ದೀನಿ. ಮೆಣಸು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮತ್ತೊಮ್ಮೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಹೊಂದ್ಕೋಬೇಕು, ಎಲ್ಲ ಹಿಟ್ಟು ತರಕಾರಿ ಎಲ್ಲ ಹಂಗೆ ಮಿಕ್ಸ್ ಮಾಡಬೇಕು. ಒಂದು 2-3 ನಿಮಿಷ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದು 1 ಲೋಟ ಸಣ್ಣ ರವೆ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ನೋಡಿದೆ ಎಣ್ಣೆ ಕಾದಿದ್ವೋ ಇಲ್ಲೋ ಅಂತ. ಅದು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಬೇಕು, ಇಲ್ಲ ಫ್ಲೇಮಲ್ಲಿ ಇಡಬೇಕು. ಇದು ಎಣ್ಣೆ ಕಾದಿದೆ. ಇವಾಗ ವಡೆ ಮಾಡೋಕ್ಕೆ ಚೆನ್ನಾಗಿ ಕಾದಿದೆ ಎಣ್ಣೆ. ಇವಾಗ ನಾವು ವಡೆ ಬಿಡೋಣ. ನೋಡು ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದಾಗಿ ವಡೆ ಬಿಡ್ತಿದ್ದೀನಿ ನಾನಿಲ್ಲಿ. ಫ್ಲೇಮಲ್ಲೇ ಇಡಬೇಕು. ಇವಾಗ ಒಂದೊಂದಾಗಿ ಹೊಳಿಸ್ಕೊತಾ ಇರಬೇಕು. ಒಂದು ಸ್ವಲ್ಪ ಕೆಂಪಾಗಿದೆ, ಕೆಂಪು ಆಗೋ ಥರ ಹೊಳಿಸ್ಬೇಕು. ಹೊಳಿಸ್ಕೊತಾನೆ ಇರಬೇಕು, ಇಲ್ಲಕ್ರೆ ಎಲ್ಲ ಹಾಳಾಗ್ಬಿಡುತ್ತೆ ದೂಡ. ಒಂದು ಕಡೆ ಬಂದಿದೆ ಅಲ್ವಾ, ಈ ಕಡೆ ಹೊಳಿಸ್ಬೇಕು. ಇವಾಗ ಯಾವುದು ಬೆಂದಿದೆ ಅಂತ ನೋಡಿಕೊಂಡು ಹೊಳಿಸ್ಕೊತಾ ಇರಬೇಕು. ಹಾಗೆ ಕೈ ಆಡಿಸ್ಕೊತಾನೆ ಇರಬೇಕು. ಇದ್ರ ಮೇಲೆ ಇಲ್ಲಕ್ರೆ ಎಲ್ಲ ಕೆಟ್ಟು ಹೋಗುತ್ತೆ, ಅವೆಲ್ಲ ಹಾಳಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹಾಗೆ ಕೆಂಪಾಗ್ತಿದ್ದಾವೆ ವಡೆ.
ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು ಇದನ್ನು, ಇಲ್ಲಾಂದರೆ ಜಾಸ್ತಿ ಇಟ್ಬಿಟ್ರೆ ಸೀದು ಹೋಗಿದ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಒಬ್ಬೊಬ್ಬರು ಕಡಲೆಬೇಳೆ ವಡೆನೂ ಮಾಡ್ತಾರೆ, ನಮ್ಮನೇಲಿ ನಾವು ಉದ್ದಿನ ಬೇಳೆ ವಡೆನೇ ಮಾಡೋದು. ಇವಾಗ ವಡೆ ರೆಡಿಯಾಗಿದೆ. ನಾನು ಒಂದು ತಾಟಿಗೆ ತೆಗಿತಿದ್ದೀನಿ. ಚೆನ್ನಾಗಿದೆ ನೋಡಿ, ಕೆಂಪಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ. ಒಂದು ತಾಟಿಗೆ ಸರ್ವ್ ಮಾಡ್ತಿದ್ದೀನಿ ನಾನು. ಎಣ್ಣೆನೂ ಹಿಡಿಯೋದಿಲ್ಲ ಜಾಸ್ತಿ, ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ನಾನು ಒಂದು ತಾಟಿಗೆ ಹಾಕಿದ್ದೀನಿ, ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಕ್ರಿಸ್ಪಿ ಆಗಿದೆ, ಒಳಗಡೆ ಪಳ್ಳಿದೆ, ಮೇಲೆ ಕ್ರಿಸ್ಪಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪಾಗಿ. ನೀವು ಮಾಡಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ರೀತಿ ಬಂದಿದೆ ಅಂತಂದು. ಇವಾಗ ನೋಡಿ, ನಾನು ಒಂದು ವಡೆ ಒಡೆದು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಇದಕ್ಕೆ ನಾನು ಸಾಂಬಾರು ಮತ್ತು ಕೊಕೊನಟ್ ಚಟ್ನಿ ಮಾಡೀನಿ. ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲೇ ಹೇಳಿ. ಥ್ಯಾಂಕ್ ಯು.